ಸರ್ ನೋಡಿ, ಕರ್ತಲೆ ಅಂತ ಹೇಳಿದ್ರೆ ಜನ ತಿಳ್ಕೊಳ್ಬಹುದು. ಇವತ್ತಿಗೂ ನಿಮಗೆ ದೈವಕ್ಕೆ ಒಂದು ಪ್ರಾರ್ಥನೆ ಆದ ನಂತರ ಆ ಕರ್ತಲೆಯನ್ನು ಕೊಡಬೇಕಿದ್ರೆ ಅವರು ಹೂವು ಹಾಕಿ ಮತ್ತೆ ಅದರ ಈ ಬಿಳಿಯ ಜೌರಿಯನ್ನ ಇದಕ್ಕೆ ಹಾಕಿ ನಂತರ ಕರ್ತಲೆಯನ್ನು ಪಡುವಂಥದ್ದು. ಕರ್ತಲೆಯನ್ನು ತೆಗೆಯುವಾಗಲೂ ದೈವ ಇವತ್ತು ಅಪ್ಪನ ಕೊಡ್ತದೆ. ಇವ ನೇಮ ಆದ ನಂತರ ಮಧ್ಯದಲ್ಲಿ ಅದು ಒಂದು ಆವಾರ ಸ್ವೀಕಾರ ಮಾಡ್ತದೆ, ಬಾರಣೆ. ಆ ಸಮಯದಲ್ಲಿ ಒಂದು ಮಾತು ಹೇಳ್ತದೆ, ಆಯ್ದ ಕೈದು ಮಣಿ ಏರಾದ ಕೊರಲೆ ಎಂಗಳು ಆವರಣ ಅಂದ್ರೆ ಅದನ್ನು ಸಹ ಆವಾಗ ಕೊಡಬೇಕು. ಎಷ್ಟು ಸಲ ದೈವ ತನ್ನ ಖಡ್ಗವನ್ನು ಕರ್ತಲೆಯನ್ನ ಬದಲಾಯಿಸ್ತದೋ ಅಷ್ಟು ಸಲ ಮರಳಿ ಪಡೆಯುವಾಗಲೂ ಒಂದು ಕೈಗೆ ನೀರಾಕಿ ಪಂಚಜೀಟಿಗೆ ಕೋಲ್ಜೇಟಿಗೆ ಕೈ ಹಿಡಿದು ಒಂದು ಎಲೆ ಬೂಲ್ಯವನ್ನು ಹೀಗೆ ಮಾಡಿ ಇಟ್ಟು ಅದಕ್ಕೆ ಪೂ ಹಾಕಿ ಅದೇ ರೀತಿಯಾಗಿ ಹೇಳ್ಕೊಂತದ್ದು. ಇದು ನೇರ ಹೋಗಿ ನಿಮ್ಗೆ ಪ್ರವೇಶ ಮಾಡಲಿಕ್ಕೆ ಇಲ್ಲ ಗುರುಗಳಲ್ಲಿ, ಯಾಕಂದ್ರೆ ಹೋಗ್ಲಿಕ್ಕಿಲ್ಲ. ಅದೇ ಅದನ್ನು ತಂದು ಬಡಿಲಿಕ್ಕಿಲ್ಲ, ಇದು ಎಲ್ಲಿಯೂ ಇಲ್ಲ. ಇದು ಈಗ ಇತ್ತೀಚಿನ ಒಂದು ಕೆಲವು ವರ್ಷಗಳಲ್ಲಿ ಆದಂತ ವಿಚಾರಗಳು. ಸರ್ ತಟ್ಟೆ, ಸ್ಟೀಲ್ ತಟ್ಟೆ ಈಗ ಇದೆ, ಆಗ ಗೆರಟೆ ಸರ್, ಅದನ್ನ ಹೆಂಗೆ ಹೊಳ್ಕೊಳ್ಳೋದು ಒಂದು. ಮತ್ತೆ ಅದು ಆತರ ಹೊಳ್ಕೊಳ್ಳಿಕ್ಕೆ, ಅದನ್ನು ಉಡಿ ಮಾಡ್ಲಿಕ್ಕೆ, ಇದು ಮಾಡ್ಲಿಕ್ಕೆ ಅಲ್ಲ, ಅದು ದಾರಿದ್ರ್ಯ ಅಂತ. ಇದೆ ದೈವಾರಾಧನೆಯ ಶ್ರೇಷ್ಠವಾದಂತ ಭಾಗ. ಭಂಡಾರ ಬಂದ ತಕ್ಷಣ ಎಣ್ಣೆ ಬೂಲ್ಯ ಮತ್ತೆ ಇದು ಯಾವುದು ಪಡಿಯಕ್ಕಿದೆ ಅಲ್ವಾ, ಇದು ದೈವಾರಾಧನೆಯ ಶ್ರೇಷ್ಠ ಭಾಗ. ಇವರು ಇದನ್ನೇ ನೆಲಕ್ಕೆ ಗುಚ್ತಾರೆ ಸರ್. ಈಗ ದೈವ ನರ್ತಕರು ಈ ರೀತಿ ಮಾಡಿದ್ರೆ ಉಳಿವು ಹೇಗೆ, ಜನ ಮತ್ತೆ ಯಾವ ರೀತಿಯಾಗಿ ನಂಬಬೇಕು ಅಂತ ನೋಡಿ. ಕಾಲ ಯಾವತ್ತು ಗುಲಾಮ ಆಗುದಿಲ್ಲ, ಪ್ರಕೃತಿ ಉತ್ತರ ಕೊಡ್ತಾನೆ ಇದೆ. ಈಗ ನೋಡಿ, ಕೊರಿಯೋಗ್ರಾಫರ್ ಆಗಿ ಇವಾಗ ಅವನು 4 ವರ್ಷದಿಂದ ಹೋಗ್ತಾ ಇದ್ದಾನೆ, ಎಲ್ಲರಿಗೂ ಗೊತ್ತಿದೆ. ಆದರೆ ಇವಾಗ ತಡವಾಗಿ ಆದ್ರೂ ಆ ಜಾರಂದ ಆ ಅಲ್ಲಿಯ ಶಕ್ತಿಗಳು ಅವನ ನಿಜವಾದ ಮನೋಸ್ಥಿತಿಯನ್ನು ಹೊರಗೆ ಹಾಕಿದ್ರಲ್ವಾ. ಈಗ ನೋಡಿ, ಈಗ ಸತ್ಯ ಇದೆ ಅಂತ ನಿಮ್ಗೆ ಇದನ್ನು ತಿಳ್ಕೊಳ್ಬೇಕು. ಮತ್ತೆ ಯಾವುದೇ ಕಾಲಕ್ಕೂ ಈ ಅದು ಒಂದಲ್ಲ ಒಂದು ದಿನ ಸತ್ಯ ಗೋಚರ ಆಗಿ ಆಗ್ತದೆ, ತಪ್ಪುಗಳು ನಡೆದಾಗ. ಇಲ್ಲಿಯೂ ನೋಡಿ, ರಿಷಬ್ ಶೆಟ್ಟಿ ಆಗಲಿ, ರಿಷಬ್ ಶೆಟ್ಟಿಯು ಈ ರೀತಿಯಾಗಿ ಅವನದ್ದು ನಾಟಕ ಜೋರಾಗ್ತದೆ. ಯಾಕಂತ ಹೇಳಿದ್ರೆ ಈಗ ನೋಡಿ, ಇಷ್ಟು ದೊಡ್ಡ ಸಿನಿಮಾ ಮಾಡಿ ಹೋದಾಗ ಇಲ್ಲಿ ಬಂದಾಗ ಅದು ಅಲ್ಲಿಗೆ ಬರುವಾಗ ಇಲ್ಲಿ ಅದೇ ಜಾಗಕ್ಕೆ ಬಂದು ಪ್ರಾರ್ಥನೆ ಮಾಡಬೇಕು, ಬರಬೇಕು. ಈಗ ಕ್ಯಾರವನ್ ಅಲ್ಲಿ ಬಂದ, ನಾಳೆ ಈಗಾಗಲೇ ನೇಮ ಕಟ್ಟುವವರೆಲ್ಲರೂ ಈಗ ಪ್ಯಾನ್ ಹಿಡ್ಕೊಂಡು ಬಲಿ ಮಾಡಲಿಕ್ಕೆ ಶುರು ಬಂದಿದ್ದಾರೆ. ನಾಳೆ ಕಟ್ಟುವವರು ಇದೇ ರೀತಿಯ ಇಂಥವನು ಕೇಳಿ ಕ್ಯಾರವನ್ ಬೇಕು ನನಗೆ ಬರುವಾಗ ಇದಾಗಬೇಕು ಅಂತ ಏನದೆ. ಈಗ ರಿಷಬ್ ಶೆಟ್ಟಿ ಬರಲಿ, ಎಲ್ಲಿಯಾದ್ರೂ ಅಷ್ಟು ದೊಡ್ಡ ರಿಷಬ್ ಶೆಟ್ಟಿಗೆ 2 ವರ್ಷದಿಂದ ಕ್ಯಾರವನ್ಗೆ ಹೋದದ್ದು, ಲೈನ್ ಸೇಲ್ ಮಾಡುವ ಜನ. ಈಗ ಅವನಿಗೆ ಅಷ್ಟು ಪಕ್ಕ ನಿಮಗೆ ಜಾರಂದೇನ ಮಣ್ಣಿಗೆ ಬರುವಾಗ ಕ್ಯಾರವನ್ ಅಗತ್ಯ ಇಲ್ಲ. 3 ಸಾರಿ ಬಟ್ಟೆ ಚೇಂಜ್ ಮಾಡುವಷ್ಟು ದೊಡ್ಡದನ್ನ ಆಗ್ಲಿಲ್ಲ. ನಾವು ಹೇಳುವಂಥದ್ದು ಯಾಕೆ ಗೊತ್ತು, ದೈವದ ಕಲಕ್ಕೆ ಬರುವಾಗ ಬಂಡಿ ಇರುವುದು ಜಾರಂದಾಯನಿಗೆ ಮತ್ತೆ ಮಲ್ರಾಯನಿಗೆ, ಇವನಿಗಲ್ಲ. ಇವನಲ್ಲಿ ಬರುವಾಗ ದೈವದ ಕಲೆ, ಅವನು 100 ಅಲ್ಲ 1000 ಕೋಟಿಯ ಒಡೆಯನೇ ಆಗಿರಲಿ, ಆ ಮಣ್ಣಿಗೆ ಬರುವಾಗ ಅವನು ಆ ಭಕ್ತನಾಗಿ ಬರಬೇಕು. ಏನ್ ಹೇಳ್ತೀರಿ ಸರ್? ಎಷ್ಟು ದೊಡ್ಡ ಜನವೇ ಆಗಲಿ, ನಮ್ಮ ಎಲ್ಲ ಇದನ್ನು ಬರಬೇಕು. ಅದು ಇದು ಕೇರವಾಡಿಯ ಸೆಟ್ ಅಲ್ಲ, ಅದು ಅಲ್ಲಿ ಸೆಟ್ಟು, ಇಲ್ಲಿ ಸಿಂಗದನ. ನಾನು ಹೇಳುವಂಥದ್ದು ಈ ರೀತಿಯಾಗಿ ಹೇಳೋ, ನಮಗೆ ಯಾಕೆ ಇದಾಗ್ತದೆ ಅಂತ ಹೇಳಿದ್ರೆ ಏನು ನಮ್ಮ ಕಡೆಯಿಂದ ಇಲ್ಲ, ಬಟ್ ಒಂದು ಅಸ್ಮಿತೆಯನ್ನು ಉಳಿಸುವ ಕೆಲಸ ಮಾಡ್ಕೊಳ್ಳಿ. ಜನ ನಿಮ್ಮನ್ನು ಜನ ಬಯಸ್ತಾರೆ, ನಿಮ್ಮಲ್ಲಿ ಒಳ್ಳೆತನ ಬಯಸ್ತಾರೆ ಅಂತ ಹೇಳಿದ್ರೆ ನಾವು ಒಳ್ಳೆತನ ಕೊಡಬೇಕಲ್ವ ಅಂತ ಅಷ್ಟೇ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.